ರೆಡಿನಾ ಹಂಗೆ ಸರ್, ಇವತ್ತು ಒಂದಷ್ಟು ರೌಡಿಗಳನ್ನ ಕರೆಸಿ ಒಂದು ಸಭೆಯನ್ನು ಮಾಡಿದರೆ ಇದರಲ್ಲಿ ಒಂದು ವಿಶೇಷ ನಿರ್ಧಾರನೂ ಕೂಡ ತಂದಿದ್ದಾರೆ. ಏನಕ್ಕೆ ಕಾರಣ ಏನಾಗಿದೆ? ಸೊ ನಮಗೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 901 ರೌಡಿ ಶೀಟ್ಸ್ ಇದ್ದಾವೆ. ಅದರಲ್ಲಿ ನಾವು ರಿವ್ಯೂ ಮಾಡುವಾಗ ಕೆಲವು ರೌಡಿ ಶೀಟರ್ಸ್ ಲಾಸ್ಟ್ 10 ಇಯರ್ಸಿಂದ ಯಾವುದೇ ಕ್ರೈಮ್ ಇಲ್ಲದೆ ಅವ್ರ ಕೇಸಸ್ ಏನು ಅಂಡರ್ ಟ್ರಯಲ್ ಇತ್ತು, ಅದು ಕೋರ್ಟಲ್ಲಿ ವಿಚಾರಣೆಯಲ್ಲಿ ಏನಿತ್ತು ಅದು ಖುಲಾಸೆಗೊಂಡಲಾಗಿ ಈಗ ಶಾಂತಿಯುತವಾಗಿ ಯಾವುದೇ ಬೇರೆ ಚಟುವಟಿಕೆಗಳಿಲ್ಲದೆ ಅವರು ರೆಗ್ಯುಲರ್ ಬಿಸ್ನೆಸ್ ಅಥವಾ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಾ ಇರೋರನ್ನು ನಾವು ರಿಪೋರ್ಟ್ ತೊಗೊಂಡು ಈಗ ಅವ್ರನ್ನ ವಾಚ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾಹಿತಿ ತೊಗೊಂಡು ಅವರು ರೌಡಿ ಶೀಟ್ಸ್ ಕ್ಲೋಸ್ ಮಾಡಲಾಗಿದೆ. ಸೊ ಟೋಟಲ್ 74 ರೌಡಿ ಶೀಟ್ಸ್ ಇವತ್ತು ನಾವು ರೌಡಿ ಶೀಟರ್ಸ್ನ ಕರೆದು ರಿವ್ಯೂ ಮಾಡಿ ಅವ್ರದ್ದು ನಾವು ಈಗ ಮುಕ್ತಾಯ ಮಾಡಬೇಕು ಅಂತ ಒಂದು ನಿರ್ಣಯ ತೊಗೊಳ್ಳಲಾಗಿದೆ. ಸರ್, ರೌಡಿ ಪಟ್ಟಿಯಿಂದ ತೆಗೆಯೋಕ್ಕೆ ಯಾವ್ಯಾವ ಅಂಶಗಳನ್ನ ಇಲ್ಲಿ ನೋಡಿದರೆ? ಸೊ ಮುಖ್ಯವಾಗಿ ನಾವು ಅವ್ರ ಚಟುವಟಿಕೆಗಳು ಯಾರಾದ್ರೂ ಎದುರಿಸೋದು ಬೆದರಿಸೋದು, ಇಲ್ಲ ಅಂದರೆ ಅಕ್ರಮ ಕ್ರೈಮ್ ಪ್ರಾಪರ್ಟಿ ಅಫೆನ್ಸಸಲ್ಲಿ ಇನ್ವಾಲ್ವ್ ಆಗೋದು, ಆರ್ಗನೈಸ್ಡ್ ಕ್ರೈಮ್ ಅಂದರೆ ಈ ಗ್ಯಾಂಬ್ಲಿಂಗ್, ಲಿಕ್ಕರ್, ಮರಳು ಈ ಥರ ಇನ್ವಾಲ್ವ್ ಆಗಿರೋರ ಮೇಲೆ ನಾವು ರೌಡಿ ಶೀಟ್ಸ್ ಓಪನ್ ಮಾಡ್ತೀವಿ. ರೌಡಿ ಶೀಟ್ಸ್ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ಅವ್ರನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದು, ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋದು, ಎಲೆಕ್ಷನ್ ಟೈಮ್ಸ್ನಲ್ಲಿ ಮತ್ತು ಅವರು ಜಾಸ್ತಿ ಗಲಭೆ ಮಾಡುವಂಥ ಸಮಯದಲ್ಲಿ ಅವ್ರನ್ನ ಗಡೀಪಾರು ಮಾಡೋದು, ಈ ಥರ ಕ್ರಮಗಳು ತೊಗೊಳ್ಳೋಕ್ಕೆ ನಾವು ರೌಡಿ ಶೀಟ್ ಒಂದು ಓಪನ್ ಮಾಡಿಕೊಂಡು ವಾಚ್ ಮಾಡ್ತೀವಿ. ಇದು ಒಂದು ಸೀಕ್ರೆಟ್ ಡಾಕ್ಯುಮೆಂಟ್ ಅದಕ್ಕೆ. ಬಟ್ ಇವತ್ತು ನಾವು ಇವರೆಲ್ಲರನ್ನೂ ರೌಡಿ ಶೀಟ್ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಅವ್ರನ್ನ ಕರೆದು ಒಂದು ರಿವ್ಯೂ ಮಾಡಿ ಅವ್ರನ್ನ ಕ್ಲೋಸ್ ಮಾಡಲಾಗಿದೆ. ಸರ್, ಇವತ್ತಿನ ಸಭೆಯಲ್ಲಿ ಎಷ್ಟು ಜನ ವ್ಯಕ್ತಿಗಳನ್ನು 74 ರೌಡಿ ಶೀಟರ್ಸ್ ನಾವು ಕ್ಲೋಸ್ ಮಾಡಲಾಗಿದೆ. ಎಲ್ಲರೂ 10 ವರ್ಷ ಮೇಲೆ ಇರೋರೇ ಇದ್ದಾರೆ. ಸೊ ಇದರಲ್ಲಿ ಒಂದಷ್ಟು ಜನ ಯಂಗ್ ಹುಡುಗರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಪಟ್ಟಿಯಿಂದ ತೆಗಿತಾ ಇದ್ದಾರೆ. ಅದಕ್ಕೆ ಕಾರಣ ಈಗ ಅವರು ಅರ್ಲಿ 20s ಆ ವಯಸ್ಸಲ್ಲಿ ಇರುವವರು ಈಗ ಸದ್ಯಕ್ಕೆ 30-32 ಥರ ಇರ್ತಾರೆ. ನಾವು 10 ವರ್ಷ ಅನ್ನೋದು ಕಂಡೀಷನ್ ಇಟ್ಕೊಂಡು ಮಾಡಲಾಗ್ತಾ ಇದೆ. ಅದರಲ್ಲಿ ಅವ್ರ ಮೇಲೆ ಕಳೆದ 10 ವರ್ಷದಲ್ಲಿ ಯಾವುದೇ ಕೇಸ್ ಇಲ್ಲ ಮತ್ತು ಅವ್ರ ಮೇಲೆ ಆಗಿರೋ ಕೇಸಲ್ಲಿ ಟ್ರಯಲ್ ಮುಕ್ತಾಯಗೊಂಡಿದ್ದರೆ ಮಾತ್ರ ನಾವು ಕ್ಲೋಸ್ ಮಾಡಲಾಗ್ತದೆ. ಈಗ ಕೆಲವರು ರೌಡಿ ಶೀಟ್ ಓಪನ್ ಆದ ತಕ್ಷಣ ಏರಿಯಾದಲ್ಲಿ ಅವ ಮೇಂಟೈನ್ ಮಾಡೋ ಥರ ಬಿಲ್ಡಪ್ ಕೊಡ್ತಿರ್ತಾರೆ. ಅಂಥವ್ರಿಗೆ ಏನು ಎಚ್ಚರಿಕೆ ಕೊಡ್ತಾರೆ? ಸೊ ರೌಡಿ ಶೀಟ್ ಓಪನ್ ಮಾಡೋದೇ ಅವರು ಯಾವುದೇ ಚಟುವಟಿಕೆ ಮಾಡಬಾರ್ದು ಅನ್ನೋದಕ್ಕೆ. ಸೊ ಜನರಲಿ ನಾವು ಬೌಂಡೌನ್ ಕೆಲಸ ಮಾಡಿಸ್ತೀವಿ BNSSಲ್ಲಿ. ಇನ್ನೂ ಗಂಭೀರವಾಗಿ ಅವರು ಇಲ್ಲಿ ಇಡಬಾರ್ದು ಅನ್ನೋದಾಗ ನಾವು ಲೋಕಲ್ AC ತಹಸೀಲ್ದಾರ್ಗೆ ಬರೆದು ಎಕ್ಸ್ಟರ್ನ್ಮೆಂಟ್ ಮಾಡ್ತೀವಿ. ಸೊ ಅವರ ಕ್ಷೇತ್ರದಲ್ಲಿ ಇರದಂಗೆ ನಾವು ನೋಡ್ಕೊಳ್ತೀವಿ. ರೌಡಿ ಪಟ್ಟಿಯಿಂದ ರಿಲೀಫ್ ಆದಮೇಲೆ ಮತ್ತೆ ಅವ್ರೇನಾದರೂ ಗಲಾಟೆ ಅಥವಾ ಯಾವ್ದಾದ್ರು ರೌಡಿ ಚಟುವಟಿಕೆಯಲ್ಲಿ ಭಾಗಿಯಾದರೆ ಅವ್ರ ಮೇಲೆ ಯಾವ ಥರ ಕ್ರಮ ಇರುತ್ತೆ ಸರ್ ನೆಕ್ಸ್ಟ್ ಫರ್ದರ್? ಸೊ ಇಮಿಡಿಯೇಟಾಗಿ ಮಾಡಿರೋ ಘಟನೆಗೆ ಏನು ಕ್ರಮ ತೊಗೋಬೇಕು ಅದು ಒಂದು FIR ಮಾಡ್ತೀವಿ, ಮತ್ತೆ ರೌಡಿ ಶೀಟ್ ಓಪನ್ ಮಾಡ್ತೀವಿ, ಮತ್ತು ಅವ್ರ ಮೇಲೆ ನಾವು ಈಗ ಏನು ರೌಡೀಸ್ನ ಹೆಂಗೆ